ನಾಮಕ್ಕಾಗಿ ಸ್ತೋತ್ರ ಏಸಪ್ಪ. ಈ ಭಾನುವಾರ ದಿವಸ ನಿನ್ನ ಆರಾಧಿಸುವಂತೆ ಕೀರ್ತಿಸುವಂತೆ ಬಲವಾದ ಶಕ್ತಿ ನೀಡಿ ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ ಏಸಪ್ಪ. ಎಲ್ಲ ಅಂಧಕಾರ ಶಕ್ತಿಗಳು ಒಂದೊಂದು ಮೇಲೆ ಎಲ್ಲಿ ಕಾರ್ಯ ಮಾಡಿ ಕೂತಿದ ಸ್ಥಳದಲ್ಲಿ ಅದು ನಾಶವಾಗುವಂತೆ ಇವತ್ತೆಲ್ಲರೂ ಬಾಯಿ ತೆರೆದು ನಿಮ್ಮ ದುಃಖ ಚಿಂತೆಗಳು ಯೇಸುವಿನ ಮೇಲೆ ಭಾರ ಹಾಕಿರಿ. ಯಾವ ರೀತಿಯಾಗಿ ನೀವು ಆರಾಧನೆಯಲ್ಲಿ ಆತನ ನೀವು ಮನಪೂರ್ವಕವಾಗಿ ಮನ ಹೊಂದಿ ಆತನಲ್ಲಿ ಹೋಗಿದಿರಿ, ಅದೇ ರೀತಿಯಾಗಿ ಪ್ರಾರ್ಥನೆಯಲ್ಲಿ ಬಲವಾಗಿ ಹೇಳಿರಿ. ನಿಮ್ಮ ಪ್ರಾರ್ಥನೆ ಕೇಳುವಂತ ದೇವರು ನಿಮ್ಮ ಮಧ್ಯದಲ್ಲಿ ಇವತ್ತು ಆಸರುಡನಾಗಿದ್ದಾನೆ. ಆತನ ಪ್ರಸನ್ನತೆ, ಆತನ ಬೆಂಕಿ ಅಭಿಷೇಕದ ಮಳೆಯನ್ನು ನೋಡುವಂತರಾಗಿದ್ದೀರಿ. ಆತನ ಸೀನಾಯಿ ಬೆಟ್ಟದ ಮೇಲೆ ಇಳಿದ ಬಂದಿದ ದೇವರು ಇವತ್ತು ನಿಮ್ಮ ಮಧ್ಯದಲ್ಲಿ ಇಳಿಯುವಂತ ದೇವರಾಗಿದ್ದಾನೆ. ನಿಮ್ಮ ಎಲ್ಲ ಒಂದೊಂದು ಕಷ್ಟಗಳು, ಒಂದೊಂದು ದುಃಖದ ಭಾರಗಳನ್ನು ಆತನ ನಿಮ್ಮ ಮೇಲಿಂದ ತೆಗೆದು ತಾನು ಹೊತ್ತುಕೊಂಡು ಹೋಗುವುದಕ್ಕೆ ಯೇಸು ಕ್ರಿಸ್ತ ನಿಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ. ಪವಿತ್ರಾತ್ಮ ದೇವರೇ, ಇವರ ಮೇಲೆ ಅಭಿಷೇಕದ ಮಳೆ ಇಳಿಸಪ್ಪ. ದುಷ್ಟಾತ್ಮನು ಕಾರ್ಯ ಮಾಡುವ ಒಂದೊಂದು ದುಷ್ಟಾತ್ಮ ಕಾರ್ಯಗಳನ್ನು ಮುರಿಯಲ್ಪಡಲಿ. ಯಾವ ರೀತಿಯಾಗಿ ಸಿನಾಯಿ ಬೆಟ್ಟದಿಂದ ಮೋಶೆ ಇಳಿದು ಬಂದು ಆ ಇಸ್ರಾಯೇಲ್ ಜನರನ್ನು ಪರಿಶುದ್ಧ ಮಾಡಿದೆ ಸಪ್ಪ, ಅದೇ ಪರಿಶುದ್ಧ ಹಸ್ತ, ಅದೇ ಅಭಿಷೇಕ, ಅದೇ ಅದನ್ನು ಇಲ್ಲಿ ಇಳಿದು ಬರಲಿ ಯೇಸು ಕ್ರಿಸ್ತರ ಯೇಸು ಕ್ರಿಸ್ತರ ಬೇಡಿದ ಒಂದೊಂದು ಮಕ್ಕಳಿಂದ ಸ್ವಸ್ಥತೆ ಹೊಂದು ಹೋಗಬೇಕಾಗಲಿ. ಪ್ರತಿಯೊಂದೊಂದು ಮಕ್ಕಳ ಕುಂದು ಕೊರತೆಗಳು ನೀಗಲಿ ಸಪ್ಪ. ಪ್ರತಿಯೊಂದು ಮಕ್ಕಳ ಮೇಲಿದ್ದ ಎಲ್ಲ ದುರಾತ್ಮನ ಕಾರ್ಯಗಳು, ಹೊಟ್ಟೆ ಕಿಚ್ಚಿನ ಆತ್ಮ ಒಂದೊಂದು ಸುಟ್ಟು ಮಾಯವಾಗಲಿ ಇಲ್ಲಿಂದ. ಹೌದು ಯೇಸುವೆ, ನಿನ್ನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ, ನಿನ್ನ ಪರಿಶುದ್ಧ ಬಾಸುಂಡೆಗಾಗಿ ಸ್ತೋತ್ರ ಏಸಪ್ಪ. ಏನಾದ್ರು ಗಾಯಗೊಂಡು ರೋಗದಲ್ಲಿ ಬಿದ್ದಿದ್ದ ಏಸಪ್ಪ, ಒಂದೊಂದು ಮಕ್ಕಳಿಗಾಗಿ ಪ್ರಾರ್ಥಿಸ್ರಿ. ಇವತ್ತು ವಿಶೇಷವಾಗಿ ಹಾಸ್ಪಿಟಲ್ ಅಲ್ಲಿ ಬಿದ್ದಿದ್ದ ಮಕ್ಕಳಿಗಾಗಿ ಪ್ರಾರ್ಥಿಸ್ರಿ. ಎಲ್ಲರೂ ಬಾಯಿ ತೆರೆದು ಹೇಳಿರಿ, ಯೇಸುವೆ ಅಂಧಕಾರ ಶಕ್ತಿಯಲ್ಲಿ ಮುಳುಗಿ ಹೋಗಿದ ಆ ಮಕ್ಕಳಿಗೆ ಬಿಡುಗಡೆ ಮಾಡು ಏಸಪ್ಪ. ಹಾಸ್ಪಿಟಲ್ ಅಲ್ಲಿ ಎಷ್ಟೆಲ್ಲ ದುಡ್ಡುಗಳು ಹಾಕ್ತಾ ಇದ್ದಾರೆ, ರೋಗ ಕಡಿಮೆ ಇಲ್ಲ, ಆ ಮಕ್ಕಳಿಗಾಗಿ ಪ್ರಾರ್ಥಿಸ್ರಿ. ಎಲ್ಲರೂ ಬಾಯಿ ತೆರೆದು ಹೇಳಿರಿ, ಯೇಸುವೆ ಯೇಸುವೆ ಎಷ್ಟೆಲ್ಲ ಹಾಸ್ಪಿಟಲ್ ಅಲ್ಲಿ ಸ್ವಾಮಿ ಮೋಸದ ವಂಚನೆ ನಡೀತಾ ಇದೆ, ಯಾವ ರೋಗ ಸತ್ತ ಆಗ್ತಾ ಇಲ್ಲ, ರೋಗದಿಂದ ಬಾಧೆವಾಗಿದ್ದಾರೆ ಬಡ ಜನವರಲ್ಲಿ ಸ್ವಾಮಿ ಯಾವ ಕುಂದು ಕೊರತೆ ಹೆಚ್ಚಾದಾಗ ಎಲ್ಲಿ ಹೋಗ್ಬೇಕಂತ ಕೂತಿದ ಅಂತ ಮಕ್ಕಳಿಗೆ ಯೇಸು ಕ್ರಿಸ್ತನ ದರ್ಶನವನ್ನು ನೀಡಲಿ, ಯೇಸು ಕ್ರಿಸ್ತನ ಮಾರ್ಗವು ಸಿಗಲಿ, ಪವಿತ್ರಾತ್ಮ ಭರಿತರಾಗಿ ಅವರು ಕಾರ್ಯ ಮಾಡಲಿ ಅಂತೇಳಿ ಪ್ರಾರ್ಥಿಸಿರಿ. ಲೋಕಕ್ಕಾಗಿ ಪ್ರಾರ್ಥಿಸಿರಿ. ಇವತ್ತು ನಿಮಗೆ ಬಿಡುಗಡೆ ಆಗುತ್ತದೆ. ನೀವು ಇನ್ನೊಬ್ಬರಿಗಾಗಿ ಪ್ರಾರ್ಥಿಸಿದಾಗ ಯೇಸು ನಿಮ್ಮ ಪ್ರಾರ್ಥನೆ ಕೇಳುವಂತನಾಗಿದ್ದಾನೆ. ರವಶಂದೋ ರವಖಂದೇ ರಶದವೋ ರಶ ಎಷ್ಟೆಲ್ಲ ಮಕ್ಕಳು ಸ್ವಾಮಿ ಹಾಸ್ಟೆಲ್ ನೆಲ್ಲಾಡ್ತಿದ್ದಾರೆ ಸಪ್ಪ. ಆ ಹಾಸ್ಪಿಟಲ್ ಇದ್ದ ಒಂದೊಂದು ರೋಗಗಳು ಮುಕ್ತಿ ಮಾಡಿ ಸಪ್ಪ. ನೆಲ್ಲಾಡ್ತಿದ್ದ ಮನೆಯಲ್ಲಿ ಬಿದ್ದಿದ್ದ ಒಂದೊಂದು ರೋಗಿಗಳಿಗೆ ಇವತ್ತು ಮುಟ್ಟುವಪ್ಪ. ನೀನು ಹೀಲಿಂಗ್ ಮಾಡುವಂತ, ಡೆಲಿವರೀಸ್ ಮಾಡುವಂತ ದೇವರೇ, ನೋಡುವ ಕೇಳುವ ಪ್ರತಿಯೊಂದೊಂದು ಮಕ್ಕಳಿಗೆ ಪ್ರಾರ್ಥನೆ ಸಂಪೂರ್ಣ ಬಿಡುಗಡೆ. ಹೋಲಿ ಫೈರ್ ಇನ್ ದ ನೇಮ್